ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಕಾಫ್ ಸೀರೀಸ್ ನ ಕೊನೆಯ 3 ಎಪಿಸೋಡ್ಸ್ ನ ನೋಡೋಣ. ಅದಕ್ಕಿಂತ ಮುಂಚೆ ಹಿಂದಿನ ಎಪಿಸೋಡ್ಸ್ ಗಳ 2 ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಆ ವಿಡಿಯೋಸ್ ನ ನೋಡಿ ಆದ್ಮೇಲೆ ಈ ವಿಡಿಯೋನ ನೋಡಿ. ಸೊ ಈಗ ಹಾಸ್ಟೆಲ್ ಅಲ್ಲಿ ಲಾನಾ, ರೀಮಾ, ನಿಕ್ಕಿ ಮತ್ತೆ ಕೋಮಲ್ ಮಾತಾಡ್ಬೇಕಾದ್ರೆ ನಿಕ್ಕಿ ಎಲ್ಲರಿಗೂ ಬೈತಾ ಇದ್ದಾಳೆ. ನಮ್ಮ ಸ್ವಾರ್ಥಕ್ಕೋಸ್ಕರ ಮಧುನ ಬಲಿ ಕೊಡೋದು ಸರಿಯಲ್ಲ. ಅವಳು ಇಲ್ಲಿಂದ ಹೋಗಿದ್ರೆ ಬಚಾವ್ ಆಗ್ತಿದ್ಲು. ಆದ್ರೆ ಆ ಹಕೀಮ್ ಕೊಟ್ಟಿರೋ ವಿಷ ಅವಳ ಊಟದಲ್ಲಿ ಹಾಕಿ ಅವಳನ್ನ ವೀಕ್ ಮಾಡಿದ್ರಲ್ಲ ಅಂತ ಇವಳು ಹೇಳ್ಬೇಕಾದ್ರೆ ಯಾರೋ ಜೋರಾಗಿ ಬಾಗಿಲನ್ನ ಬಡಿಯೋ ಶಬ್ದ ಕೇಳಿಸ್ತು ಅಂತ ಡೋರ್ ಓಪನ್ ಮಾಡಿ ನೋಡಿದಾಗ ಪೊಸೆಸ್ಡ್ ಆಗಿರೋ ಮಧು ಇವರ ಮೇಲೆ ದಾಳಿ ಮಾಡೋಕೆ ಬರ್ತಾಳೆ. ತಕ್ಷಣ ಇವರು ರೂಮ್ ಒಳಗೆ ಬಂದು ಡೋರ್ ಏನೋ ಕ್ಲೋಸ್ ಮಾಡ್ಕೊಂತಾರೆ. ಆದ್ರೆ ಮಧು ಇಲ್ಲೇ ಎಲ್ಲರ ರೂಮ್ ನ ಡೋರ್ ಬಡ್ಕೊಂಡು ಓಡಾಡ್ತಿದ್ದಾಳೆ. ದುಃಖದಲ್ಲಿ ಇರೋ ಈಲು ಕೂಡ ತಮ್ಮ ಫ್ರೆಂಡ್ ಗ್ರೇಸಿನ ಮೀಟ್ ಮಾಡೋಕೆ ಬಂದು ಹಕೀಮ್ ನ ಇವರೇ ಕೊಲ್ಲೋದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಗ್ರೇಸಿ ನಿನ್ ಮಗ ಏನು ಸಾಚ ಆಗಿರ್ಲಿಲ್ಲ, ಕ್ರಿಮಿನಲ್ ಆಗಿದ್ದ, ಹಾಸ್ಟೆಲ್ ಇಂದ ಬಂದು ಹುಡುಗಿಯರಿಗೆ ತೊಂದರೆ ಕೊಡ್ತಾ ಇದ್ದ, ಅವನಿಗೋಸ್ಕರ ನೀನು ಕೊಲೆ ಮಾಡಿ ಜೈಲ್ಗೆ ಹೋಗ್ತೀಯಾ ಅಂತಿದ್ದಂಗೆ ಕೋಪಗೊಂಡು ಈಲು ನನ್ನ ಮಗನ ಬಗ್ಗೆ ಆ ರೀತಿ ಮಾತಾಡಬೇಡ ಅಂತ ಬಾಯಿಗೆ ಬಂದಂಗೆ ಬೈದು ಹೋಗ್ತಾರೆ. ಮುಂದಿನ ದಿನ ಬೆಳಗ್ಗೆ ಹಾಸ್ಟೆಲ್ ಕಾರಿಡಾರ್ ಅಲ್ಲಿ ಮಲಗಿದ್ದ ಮಧು ಎಚ್ಚರಗೊಂಡಾಗ ತಕ್ಷಣ ಅರುಣ್ನ ಮೀಟ್ ಮಾಡಿ ನಕುಲ್ಲೆ ಗ್ವಾಲಿಯರ್ ಅಲ್ಲಿ ಫೇರ್ವೆಲ್ ದಿನ ದಾಳಿ ಮಾಡಿದ್ದು ಮತ್ತೆ ನಿನ್ನೆ ನಡೆದ ಘಟನೆಯನ್ನ ಕೂಡ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾಳೆ. ಅವರನ್ನ ಹಿಂದೆ ಕಾಡಿನಲ್ಲಿ ಸಾಯಿಸ್ಬಿಟ್ಟಿದೀನಿ ಅಂದಾಗ ಅದ್ ಹೇಗ್ ಸಾಧ್ಯ, ನಕುಲ್ ಬೆಳಗ್ಗೆ ತಾನೆ ನನಗೆ ಕಾಲ್ ಮಾಡಿದ್ದ ಅಂತಾನೆ ಅರುಣ್. ನಕುಲ್ ನೆನ್ನೆ ಓಡ್ ಹೋಗಿದ್ದ ಅನ್ನೋದು ಇವಳಿಗೆ ನೆನ್ಪಿಲ್ಲ ಸ್ನೇಹಿತರೆ. ಇವಳು ಪೊಸೆಸ್ಡ್ ಆದಾಗ ನಡೆದ ಘಟನೆ ಅಲ್ಲ, ಅರ್ಧಂಬರ್ಧ ನೆನ್ಪಿರೋ ಕನಸಿನ ರೀತಿ ಇರುತ್ತೆ ಅಷ್ಟೇ. ಮಿಸ್ ಆಗಿ 3 ಜನರನ್ನ ಸಾಯಿಸಿದೀನಿ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಇವಳು ನಕುಲ್ನ 2 ಫ್ರೆಂಡ್ಸ್ ನ ಮಾತ್ರ ಸಾಯಿಸಿರೋದು. ಅರುಣ್ಗೆ ಇವಳು ಒಬ್ಬರನ್ನ ಕೂಡ ಕೊಲೆ ಮಾಡಿಲ್ಲ, ಎಲ್ಲ ಇವಳ ಭ್ರಮೆ ಅಂತ ಅನ್ಕೊಂಡು ಮೊದ್ಲು ಹಾಸ್ಟೆಲ್ ರೂಮ್ ನ ಖಾಲಿ ಮಾಡ್ಕೊಂಡ್ ಬಾ ಅಂತ ಹೇಳ್ತಾನೆ. ಇವಳು ತನ್ನ ರೂಮ್ ಹತ್ರ ಹೋಗ್ಬೇಕಾದ್ರೆ ರೀಮಾ ಮತ್ತೆ ಲಾನಾ ಮಧುಗೆ ಕನ್ವಿನ್ಸ್ ಮಾಡ್ತಾರೆ. ಹಕೀಮ್ ನಿನ್ನ ಸರಿ ಮಾಡ್ತಾನೆ, ಆ ರೂಮ್ ಅಲ್ಲಿ ಏನೋ ಇದೆ ಅನ್ನೋದು ನಿನಿಗೂ ಅನುಭವ ಆಗಿದೆ, ಅದಕ್ಕೆ ಹಕೀಮ್ ನ ಅಡ್ರೆಸ್ ಕೊಡ್ತೀನಿ, ಮೊದ್ಲು ಅಲ್ಲಿಗೆ ಹೋಗು ಅಂತ ಹೇಳ್ತಾರೆ. ಯಾಕಂದ್ರೆ ಹಕೀಮೆ ಹೇಳಿದ್ನಲ್ಲ ನನ್ನ ಹತ್ರ ಅವಳನ್ನ ಕಳಿಸಿ ಅಂತ. ನೆಕ್ಸ್ಟಿನಲ್ಲಿ ಡಾಕ್ಟರ್ ಶೋಹಿಣಿ ಅವರ ಸಹಾಯದಿಂದ ನಿಕ್ಕಿಯನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಮತ್ತೆ ಅವಳ ಅಮ್ಮ ಮತ್ತೆ ಅಕ್ಕ ಬಂದಿದ್ದಾರೆ. ಈ ಬಾರಿ ನಿಕ್ಕಿಗೆ ಸೆಡೆಟಿವ್ ಇಂಜೆಕ್ಷನ್ ನ ಕೊಟ್ಟು ಇವಳು ನಿದ್ರೆಗೆ ಜಾರಿದ ನಂತರ ಆಂಬುಲೆನ್ಸ್ ಅಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ದಾರಿಯಲ್ಲಿ ಡಾಕ್ಟರ್ ಶೋಹಿಣಿ ಮತ್ತೆ ಗ್ರೇಸಿಗೆ ಪೊಲೀಸ್ ಅವರಿಂದ ಗೊತ್ತಾಯ್ತು ಕಾಡಿನಲ್ಲಿ 2 ಬಾಡಿ ಸಿಕ್ಕಿದೆ ಅಂತ. ಅಂದ್ರೆ ನಕುಲ್ ನ ಫ್ರೆಂಡ್ಸ್ ನ ಬಾಡಿ ಸಿಕ್ಕಿದೆ. ನಂತರ ಲಾನಾ ಮತ್ತೆ ರೀಮಾ ಇಂದ ಹಕೀಮ್ ನ ಅಡ್ರೆಸ್ ಇಸ್ಕೊಂಡು ತನ್ನ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಮಧು ಹಕೀಮ್ ನ ಮನೆಗೆ ಬಂದಾಗ ತನಿಗಾಗಿರೋ ಭಯ, ತೊಂದ್ರೆ, ಆತಂಕದ ಬಗ್ಗೆ ಎಲ್ಲ ಹಕೀಮ್ ಹತ್ರ ಹೇಳ್ಕೊಂತಾ ಇದ್ದಾಳೆ. ಆದ್ರೆ ಹಕೀಮ್ ಹಾಗೆ ಮಾತಾಡ್ತಾ ಮೆಲ್ಲುಗೆ ಕಿಟಕಿ ಬಾಗಿಲನ್ನೆಲ್ಲ ಕ್ಲೋಸ್ ಮಾಡಿದಾಗ ತಾನು ಟ್ರ್ಯಾಪ್ ಆಗಿರೋದು ಸ್ವಲ್ಪ ಲೇಟ್ ಆಗಿ ಮಧುಗೆ ಅರ್ಥ ಆಗುತ್ತೆ. ಇವಳು ತಪ್ಪಿಸ್ಕೊಳ್ಳೋ ಅಷ್ಟರಲ್ಲೇ ಇವಳನ್ನ ಕೂಡ ಪ್ರಜ್ಞೆ ತಪ್ಪಿಸಿ ಬೇಸ್ಮೆಂಟ್ ಗೆ ಕರ್ಕೊಂಡ್ ಬಂದು ಇವಳ ಕತ್ತಿನ ಭಾಗದಿಂದ ರಕ್ತ ತೆಗೆಯೋಕೆ ನರ ಹುಡುಕ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಪೊಲೀಸ್ ಅವರು ಬರ್ತಾರೆ. ಯಾಕಂದ್ರೆ ಬಲ್ಲ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಬಂದಿರೋದ್ರಿಂದ ಇಲ್ಲಿ ಅವ್ರಿಗೆ ಈ ವಿಷಯ ಗೊತ್ತಾಗಿ ಈಗ ತಮ್ಮ ಮಗನೂ ಇಲ್ಲ, ಹಕೀಮ್ನ ಏನಾದ್ರೂ ಮಾಡಿ ಬಿಡ್ಲೇಬಾರ್ದು ಅಂತ ಪೊಲೀಸ್ ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಮನೆ ತುಂಬಾ ಹುಡುಕಿದ್ರು ಕೂಡ ಹಕೀಮ್ ಸಿಗದೆ ಇದ್ದಾಗ ಎಲ್ಲರೂ ವಾಪಸ್ ಹೋಗ್ತಾರೆ. ಆದ್ರೆ ಈಲೋ ಅವ್ರಿಗೆ ಸಮಾಧಾನ ಆಗ್ದಲೇ ಇಲ್ಲೇ ಇದ್ದಾಗ ಬೇಸ್ಮೆಂಟ್ ಅಲ್ಲಿ ಇರೋ ಮಧುಗೆ ಪ್ರಜ್ಞೆ ಬಂದು ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಈ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಕೇಳಿಸ್ಕೊಂಡು ಈಲು ಬೇಸ್ಮೆಂಟ್ ಗೆ ಬರ್ತಾರೆ. ತಕ್ಷಣ ಇವರು ಮಧುನ ಕಾಪಾಡಿ ಹೊರಗೆ ಪೊಲೀಸ್ ಅವರು ಇದ್ದಾರೆ, ಅವರನ್ನ ಇಲ್ಲಿಗೆ ಕಳಿಸು ಅಂತ ಹೇಳ್ತಾರೆ. ಪೊಲೀಸ್ ಅವರು ಬರೋ ಅಷ್ಟರಲ್ಲಿ ಹಕೀಮ್ ನಿನ್ನ ಮಗನ ಸಾವಿನ ರಹಸ್ಯ ಆ ಹಾಸ್ಟೆಲ್ ರೂಮ್ ಅಲ್ಲಿ ಅಡಗಿದೆ, ಅಲ್ಲೇ ಅವನು ಸಾವನ್ನಪ್ಪಿರೋದು, ಬೇಕಿದ್ರೆ ಅವನ ಆತ್ಮದ ಜೊತೆ ನಿನ್ನ ಭೇಟಿ ಮಾಡಿಸ್ತೀನಿ ಅಂದಾಗ ಈಲು ಇವನನ್ನ ಹಿಡಿಯೋದಿಲ್ಲ, ಸೀಕ್ರೆಟ್ ಡೋರ್ ಇಂದ ತಪ್ಪಿಸ್ಕೊಂಡು ಹೋಗೋಕೆ ಬಿಡ್ತಾರೆ. ಇನ್ನೊಂದ್ ಕಡೆ ನಿಕ್ಕಿನ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬಂದು MRI ಸ್ಕ್ಯಾನ್ ಮಾಡ್ತಿದ್ದಾರೆ ಇವಳ ಮೆಂಟಲ್ ಕಂಡೀಷನ್ ನ ತಿಳ್ಕೊಳ್ಳೋಕೆ ಅಂತ. ಆದ್ರೆ ಜೀವನ ಆತ್ಮಕ್ಕೆ ಅವಳನ್ನ ಹಾಸ್ಟೆಲ್ ಇಂದ ಹೊರಗೆ ಕರ್ಕೊಂಡ್ ಬಂದಿದ್ದಕ್ಕೆ ತುಂಬಾನೇ ಕೋಪ ಬಂದಿರೋ ಹಾಗಿದೆ. ಹಾಗಾಗಿ ಇದಕ್ಕಿದ್ದಂಗೆ MRI ಮಷೀನ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ, ಡೋರ್ ಎಲ್ಲ ಲಾಕ್ ಆಗುತ್ತೆ. ಇದರಿಂದ ಹೊರಗಿರೋರು ಯಾರು ನಿಕ್ಕಿನ ಕಾಪಾಡೋಕೆ ಆಗಲ್ಲ. ನಿಕ್ಕಿನ ಮುಖ ತಲೆಯಿಂದೆಲ್ಲ ರಕ್ತ ಸಿಡಿದು ಅವಳು ಸಾವನ್ನಪ್ತಾಳೆ. ಈ ವಿಷಯ ಗ್ರೇಸಿ ಹಾಸ್ಟೆಲ್ ಅಲ್ಲಿ ಇರೋ ಇವಳ ಫ್ರೆಂಡ್ಸ್ ಗೆ ತಿಳಿಸಿದಾಗ ತಮ್ಮ ಫ್ರೆಂಡ್ ನ ಕಳ್ಕೊಂಡ ದುಃಖದ ಜೊತೆಗೆ ತಮ್ಮ ಕತೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಮಧುವನ್ನ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬಂದಿದ್ದಾರೆ, ಸಣ್ಣ ಪುಟ್ಟ ಏಟಾಗಿದೆ ಅಂತ. ಇಲ್ಲಿ ನ್ಯೂಸ್ ಅಲ್ಲಿ ನಕುಲ್ ನ ಫ್ರೆಂಡ್ ಸಾವನ್ನಪ್ಪಿರೋದನ್ನ ತೋರಿಸ್ತಿದ್ದಾರೆ. ಇದರಿಂದ ಮಧು ಹೇಳಿದ್ದು ನಿಜ, ನಕುಲ್ ಒಬ್ಬ ಎಸ್ಕೇಪ್ ಆಗಿದ್ದಾನೆ ಅಂತ ಅರುಣ್ಗೆ ಗೊತ್ತಾಯ್ತು. ಮಧುನ ಮೀಟ್ ಮಾಡೋಕೆ ಅಂತ ಬೇಲಾ ಮತ್ತೆ ನಕುಲ್ ಹಾಸ್ಪಿಟಲ್ ಗೆ ಬಂದಾಗ ನಕುಲ್ಗೆ ಅರುಣ್ ಹೊಡೆಯೋಕೆ ಶುರು ಮಾಡ್ತಾನೆ. ಮತ್ತೆ ಪೊಲೀಸ್ ಅವ್ರ ಹತ್ರ ಹೋಗ್ತೀನಿ ಅಂದಾಗ ಆಯ್ತು ಹೋಗು, ನಾನು ನನ್ನ ಫ್ರೆಂಡ್ಸ್ ನ ಸಾಯಿಸಿದ್ದು ನೀವೇ ಅಂತ ಹೇಳಿ ನಿಮ್ಮನ್ನ ಕೂಡ ಸಿಗಾಕ್ಸ್ತೀನಿ ಅಂದಾಗ ಅರುಣ್ ಸುಮ್ನಾಗ್ತಾನೆ. ಮತ್ತೆ ಈಲು ತಮ್ಮ ಮಗನ ಫೋನ್ ನಂಬರ್ ಕೊನೆ ಬಾರಿ ಎಲ್ಲಿ ಆಕ್ಟಿವ್ ಇತ್ತು ಅಂತ ಚೆಕ್ ಮಾಡಿಸಿದಾಗ ಹಾಸ್ಟೆಲ್ ನ ಹಿಂದೆ ಇರೋ ಕಾಡಿನಲ್ಲಿ ಆಕ್ಟಿವ್ ಇತ್ತು ಅಂತ ಗೊತ್ತಾಗುತ್ತೆ. ಈಗಾಗ್ಲೇ ಹಾಸ್ಟೆಲ್ ಅಲ್ಲಿ ಒಂದಾದ್ಮೇಲೆ ಒಂದು ನಡಿಬಾರ್ದ ಘಟನೆ ನಡೀತಾ ಇದೆ ಅಂತ ಹಾಸ್ಟೆಲ್ ನ ಖಾಲಿ ಮಾಡೋಕೆ ನೋಟಿಸ್ ಬಂದಿದೆ.
ಈಗ ಹಾಸ್ಟೆಲ್ನ ಮುಚ್ಚೋ ಸಂದರ್ಭ ಬಂದಿರೋದ್ರಿಂದ ಆ ರೂಮಲ್ಲಿ ಏನಾಗಿತ್ತು ಈಗ್ಲಾದ್ರೂ ಹೇಳಿ ಅಂತ ವಾರ್ಡನ್ ಗ್ರೇಸಿ ಲಾನಾ, ಕೋಮಲ್ ಮತ್ತೆ ರೀಮಾಗೆ ಕೇಳಿದಾಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಮೊದಲನೇ ಎಪಿಸೋಡ್ ಅಲ್ಲೇ ನಮ್ಗೆ ಗೊತ್ತಿರೋ ಹಾಗೆ ಅನು ಒಂದು ಮನೆಯನ್ನ ಬಾಡಿಗೆಗೆ ತಗೊಂಡಿದ್ದಾಳೆ. ಅದು ತನ್ನ ಬಾಯ್ ಫ್ರೆಂಡ್ ನ ಮನೆ ಹತ್ರನೇ. ಅಲ್ಲಿಗೆ ಇವಳು ಶಿಫ್ಟ್ ಆಗೋಕ್ಕೂ ಮುಂಚೆ ಒಂದು ಫೇರ್ವೆಲ್ ಪಾರ್ಟಿ ಮಾಡ್ಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕಾದ್ರೆ ಗೋಡೆಗೆ ಪೇಂಟ್ ಮಾಡ್ಸೋಕೆ ಅಂತ ಜೀವನ ಕರೆದಿದ್ದಾರೆ. ಜೀವ ಕೆಲಸ ಮಾಡ್ಬೇಕಾದ್ರೆ ಮಿಸ್ ಆಗಿ ಕೈ ಕುಯ್ಕೊಂಡು ಗಾಯ ಮಾಡ್ಕೊಂಡಾಗ ಅನುನೇ ಇವನ ಕೈಗೆ ಬ್ಯಾಂಡೇಜ್ ಹಾಕ್ತಾಳೆ. ಎಲ್ಲ ಆದ್ಮೇಲೆ ಇವನ ಹತ್ರ ಇರೋ ಲೇಸರ್ ಲೈಟ್ ನ ರೀಮಾ ನೋಡಿದಾಗ ಎಲ್ಲರಿಗೂ ಗೊತ್ತಾಯ್ತು ಪ್ರತಿದಿನ ರಾತ್ರಿ ಹಾಸ್ಟೆಲ್ ನ ಹಿಂದೆ ಕಾಡಿನ ಒಳಗಿಂದ ತಮ್ಮ ಮೇಲೆ ಲೇಸರ್ ಲೈಟ್ ಬಿಡ್ತಾ ಇರೋದು ಇವನೇ ಅಂತ. ಹಾಗಾಗಿ ಎಲ್ಲರೂ ಇವನಿಗೆ ಚೆನ್ನಾಗೆ ಬೈತಾರೆ. ರೀಮಾ ಕೋಪದಲ್ಲಿ ಕೆನ್ನೆಗೆ ಹೊಡೆದು ಕಳಿಸ್ತಾಳೆ. ಹೀಗೆ ನಡಿಬೇಕಾದ್ರೆ ನ್ಯೂ ಇಯರ್ ನ ದಿನ ಎಲ್ಲರೂ ಅನುನ ಹೊಸ ಬಾಡಿಗೆ ಮನೆಯಲ್ಲಿ ಪಾರ್ಟಿ ಮಾಡೋಕೆ ಹೊರಟಿದ್ದಾರೆ ರೀಮಾನ ಬಿಟ್ಟು. ಯಾಕಂದ್ರೆ ರೀಮಾಳ ಮಗಳಿಗೆ ಸ್ಕೂಲ್ ರಜಾ ಇರೋದ್ರಿಂದ ಅವಳ ಜೊತೆ ಸಮಯ ಕಳೆಯೋಕೆ ಹೊರಟಿದ್ದಾಳೆ. ಇವಳನ್ನ ಕರ್ಕೊಂಡು ಹೋಗೋಕೆ ಊರಿಂದ ಇವಳ ಗಂಡ ಮತ್ತೆ ಮಗಳು ಇಬ್ಬರು ಬಂದಿದ್ದಾರೆ. ಇಲ್ಲಿ ಸ್ವಲ್ಪ ಹೊತ್ತು ಓಡಾಡಿ ಆದ್ಮೇಲೆ ಇನ್ನೇನು ಊರಿಗೆ ಹೊರಡ್ಬೇಕು ಅನ್ನೋ ಟೈಮಲ್ಲಿ ಡಾಕ್ಟರ್ ಹತ್ರ ಹೋಗೋದಾಗಿ ಇವಳ ಗಂಡ ಹೇಳ್ದಾಗ ಇಲ್ಲ ನಾನು ಆಫೀಸ್ಗೆ ಹೋಗ್ಬೇಕಾಗುತ್ತೆ, ರಜಾ ಇಲ್ಲ ಅಂತ ಸುಳ್ಳು ಹೇಳಿ ಮನೆಗೂ ಹೋಗ್ದಂಗೆ ರೀಮಾ ಅನುನ ಮನೆಗೆ ಬರ್ತಾಳೆ. ಯಾಕಂದ್ರೆ ರೀಮಾಳ ಗಂಡನ ಮನೆಯವ್ರಿಗೆ ಗಂಡು ಮಗು ಬೇಕಾಗಿರುತ್ತೆ. ಹೆಣ್ಣು ಮಗು ಇರೋದು ಗೊತ್ತಾದ್ರೆ ಅಬೋರ್ಷನ್ ಮಾಡಿಸ್ತಾರೆ ಅಂತ ಇವಳು ಊರಿಗೆ ಹೋಗಿಲ್ಲ. ಈಗ ಎಲ್ಲರೂ ಸೇರಿ ಪಾರ್ಟಿ ಮಾಡ್ತಿದ್ದಾರೆ. ಅನುನ ಬಾಯ್ ಫ್ರೆಂಡ್ ಅಮಿತ್ ನ ಮನೆಯಲ್ಲೂ ಏನೋ ಫಂಕ್ಷನ್ ನಡೀತಾ ಇದೆ. ಆದ್ರೆ ಒಂದು ಸಮಸ್ಯೆ ಆಗೋದೇನಂದ್ರೆ ಅನು ಇರೋ ಮನೆಯ ಓನರ್ ನ ಮಗ ಬೇಕು ಅಂತಾನೆ ಮನೆ ಹತ್ರ ಬಂದು ನಾವು ಕೂಡ ನಿಮ್ ಜೊತೆ ಬಂದು ಪಾರ್ಟಿ ಮಾಡ್ತೀವಿ ಅಂತ ಒಳಗೆ ನುಗ್ತಾ ಇದ್ದಾರೆ ಇವನು ಮತ್ತೆ ಇವನ ಫ್ರೆಂಡ್ಸ್. ಇದರಿಂದ ಏನ್ ಜಗಳ ಅಂತ ಓನರ್ ಬಂದಾಗ ಓನರ್ ನ ಮಗನ ಫ್ರೆಂಡ್ಗೆ ಕೋಮಲ್ ವೇಷ ಆಗಿದ್ಲು ಅಂತ ಗೊತ್ತು. ಹಾಗಾಗಿ ಈ ವಿಷಯ ಓನರ್ಗೆ ಹೇಳ್ತಿದ್ದಂಗೆ ಇಂಥವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ಯಲ್ಲ ಅಂತ ಅನ್ನುಗೆ ಬೈದು ತಕ್ಷಣ ಮನೆ ಖಾಲಿ ಮಾಡೋಕೆ ಹೇಳಿ ಕಳಿಸ್ತಾರೆ. ಎಲ್ಲರೂ ಬೇಜಾರ್ ಮಾಡ್ಕೊಂಡು ವಾಪಸ್ ಹಾಸ್ಟೆಲ್ಗೆ ಹೊರಟಾಗ ಅನು ನಾನು ಅಮಿತ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ನೀವು ಹೋಗಿ ಅಂತ ಕಳಿಸಿ ಅಮಿತ್ ಹತ್ರ ಬಂದಾಗ ಮತ್ತೊಂದು ಶಾಕಿಂಗ್ ವಿಷಯ ಇವಳಿಗೆ ಗೊತ್ತಾಗೋದೇನಂದ್ರೆ ಅಮಿತ್ ನ ಮನೆಯಲ್ಲಿ ಬೇರೆ ಯಾವುದೋ ಫಂಕ್ಷನ್ ಅಲ್ಲ ಇವನ ಎಂಗೇಜ್ಮೆಂಟ್ ನಡೀತಾ ಇತ್ತು. ಅನುಗೆನೆ ಹೇಳ್ದಂಗೆ ಇವಳ ಜೊತೆ ಬ್ರೇಕಪ್ ಮಾಡ್ಕೊಂಡು ಆಗ್ಲೇ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾನೆ ಅಮಿತ್. ಇದರಿಂದ ಅನುಗೆ ತುಂಬಾನೇ ಆಘಾತ ಆಗುತ್ತೆ. ಅನುನ ಫ್ರೆಂಡ್ಸ್ ಎಲ್ಲ ಆಟೋ ಅಲ್ಲಿ ಹೋಗ್ಬೇಕಾದ್ರೆ ನಿಕ್ಕಿ ಆಟೋ ಒಳಗೇನೆ ಸಿಗರೇಟ್ ಸೇರ್ತಾ ಇದ್ಲು ಅಂತ ರೋಡ್ ಮಧ್ಯದಲ್ಲೇ ಡ್ರೈವರ್ ಇವರನ್ನ ಆಟೋ ಇಂದ ಇಳಿಸಿ ಹೋಗ್ತಾನೆ. ಇವರು ನಡ್ಕೊಂಡೇ ಹಾಸ್ಟೆಲ್ಗೆ ಬರ್ಬೇಕಾಯ್ತು. ಹಾಸ್ಟೆಲ್ ನ ಹಿಂದೆ ಕಾಡಿನಲ್ಲಿ ಜೀವ ಮತ್ತೆ ಬಬ್ಬನ್ ಇಬ್ರು ಕುಡ್ಕೊಂಡು ಸ್ಮೋಕ್ ಮಾಡ್ಕೊಂಡು ಕೂತಿದ್ದಾಗ ಜೀವ ಬಬ್ಬನ್ಗೆ ಯಾರಾದ್ರೂ ಹಾಸ್ಟೆಲ್ ಹುಡುಗಿಯರನ್ನ ಎತ್ತಾಕೊಂಡ್ ಬಂದು ಮಜಾ ಮಾಡೋಣ ಬಾ ಅಂದಾಗ ಬಬ್ಬನ್ ಯಾಕಪ್ಪ ನಿಮ್ಮಮ್ಮ ಏನ್ ಮಾಡ್ತಾಳೆ ಅಂತ ಮರ್ತೋಗಿದ್ಯಾ ಅಂತ ಹೇಳಿ ಯಾಕಾಗ್ಬೇಕು ಅಂತ ಇವನು ಇಲ್ಲಿಂದ ಹೊರಡ್ತಾನೆ. ಜೀವ ಇಲ್ಲಿ ಒಬ್ನೇ ಇದ್ದಾಗ ಅನು ಹಾಸ್ಟೆಲ್ ಹತ್ರ ಹೋಗ್ತಿರೋದನ್ನ ನೋಡಿ ಇವಳ ಮೇಲೆ ಲೇಸರ್ ಲೈಟ್ ಬಿಡ್ತಾನೆ. ಅನು ಮೊದ್ಲೇ ಕೋಪದಲ್ಲಿ ಇದ್ದಾಳೆ. ಅದಕ್ಕೆ ತಾಕತ್ತಿದ್ರೆ ಹಾಸ್ಟೆಲ್ ಒಳಗೆ ಬಾ, ಬಚ್ಚಿಡ್ಕೊಂಡೇನು ಹೇಳಿ ತರ ಆಡ್ತಿದ್ಯಾ ಅಂತ ಹೇಳಿ ಹೋಗ್ತಾಳೆ. ಅನು ಹಾಸ್ಟೆಲ್ ನ ಮೇಲೆ ತನ್ನ ಫ್ರೆಂಡ್ಸ್ ನ ಭೇಟಿಯಾಗಿ ಗೇಟ್ ಓಪನ್ ಇದೆ, ಗಾರ್ಡ್ ಕೂಡ ಇಲ್ಲ, ಮತ್ತೆ ಆ ಹುಡುಗ ನನ್ ಮೇಲೆ ಲೇಸರ್ ಲೈಟ್ ಬಿಡ್ತಿದ್ದ ಅಂತ ಹೇಳ್ಬೇಕಾದ್ರೆ ಕೋಪಗೊಂಡಿರೋ ಜೀವ ಕೂಡ ಇಲ್ಲಿಗೆ ಬಂದು ಸೀದಾ ಅನು ಮೇಲೆ ಅತ್ಯಾಚಾರ ಮಾಡೋಕೆ ಪ್ರಯತ್ನಿಸ್ತಾನೆ. ಆದ್ರೆ ಬೇರೆಯವರೆಲ್ಲ ಇವನ ಮೇಲೆ ದಾಳಿ ಮಾಡಿ ಕೈಗೆ ಸಿಕ್ಕಿದ್ದನ್ನ ತಗೊಂಡು ಹೊಡಿತಾ ಇದ್ದಾರೆ. ರೀಮಾ ಗಾರ್ಡ್ ನ ಕರೆದ್ರು ಬರ್ತಿಲ್ಲ. ಇಯರ್ಫೋನ್ಸ್ ಹಾಕೊಂಡು ಕೂತಿದ್ದಾನೆ. ನಿಕ್ಕಿ ಕೋಪದಲ್ಲಿ ಇವನ ತಲೆಯಿಂದ ರಕ್ತ ಬರೋ ಹಾಗೆ ಹೊಡೆದ್ರು ಕೂಡ ಇವನ ದುರಾಂಕಾರ ಕಡಿಮೆ ಆಗಿಲ್ಲ. ನಿರ್ಭಯ ಕೇಸಲ್ಲಿ ಏನಾಗಿತ್ತೋ ಅದೇ ರೀತಿ ಇವರೆಲ್ಲರನ್ನ ಸಾಯಿಸೋದಾಗಿ ಹೇಳಿದಾಗ ರೀಮಾ ಕೋಪದಲ್ಲಿ ಇವನ ದೇಹಕ್ಕೆ ಬೆಂಕಿ ಹಚ್ಬಿಡ್ತಾಳೆ. ಬೇರೆಯವರೆಲ್ಲ ಬೆಂಕಿ ಹರ್ಸೋಕೆ ನೋಡಿದ್ರು ಕೂಡ ಅಷ್ಟೊತ್ತಿಗಾಗ್ಲೇ ಅವನು ಸಾವನ್ನಪ್ಪಿರೋ ಹಾಗೆ ಕಾಣ್ತಿದ್ದಾನೆ. ಇದೇ ಸಮಯಕ್ಕೆ ವಾರ್ಡನ್ ಗ್ರೇಸಿ ಮತ್ತೆ ಈಲು ಇಬ್ರು ಹಾಸ್ಟೆಲ್ಗೆ ಬಂದಾಗ ಮೊದಲು ಈಲು ತಮ್ಮ ಮಗನಿಗೆ ಕಾಲ್ ಮಾಡ್ತಾರೆ. ಜೀವನ ಫೋನ್ ಎತ್ಕೊಂಡು ನೋಡಿದಾಗ ಇವನ ಅಮ್ಮ ಪೊಲೀಸ್ ಅಂತ ಗೊತ್ತಾಗಿ ತಕ್ಷಣ ಇವನನ್ನ ಬಟ್ಟೆಯಲ್ಲಿ ಸುತ್ತಕೊಂಡು ಅನುನ ರೂಮ್ಗೆ ಎತ್ಕೊಂಡ್ ಬರ್ತಾರೆ. ಹಾಸ್ಟೆಲ್ ಮೇಲೆ ಬಾನ್ ಫೈರ್ ಹಚ್ಕೊಂಡು ಪಾರ್ಟಿ ಮಾಡ್ತಿದಾರಲ್ಲ ಅಂತ ಗ್ರೇಸಿ ಮತ್ತೆ ಈಲು ಇಬ್ರು ಮೇಲೆ ಬರ್ಬೇಕಾದ್ರೆ ಏನ್ ಮಾಡೋದು ಅಂತ ಗೊತ್ತಾಗದೆ ಎಲ್ಲರೂ ಜೀವನ ಬಾಡಿಯನ್ನ ಅನುನ ರೂಮ್ ಅಲ್ಲಿ ಇರೋ ದೊಡ್ಡ ಟ್ರಂಕ್ ಒಳಗೆ ಹಾಕ್ತಾರೆ. ಈಗ ಇವರು ನೋಡ್ತಾರೆ ಜೀವ ಇನ್ನೂ ಬದುಕಿದಾನೆ, ಆದ್ರೂ ಟ್ರಂಕ್ ನ ಮುಚ್ಚಿ ಅದರ ಮೇಲೆ ಕುತ್ಕೊಂತಾಳೆ ಅನು. ಗ್ರೇಸಿ ಮತ್ತೆ ಈಲು ಬಂದು ಇವ್ರಿಗೆಲ್ಲ ಬಾಯಿಗೆ ಬಂದಂಗೆ ಬೈಬೇಕಾದ್ರೆ ಅನುನ ಬ್ರೇಕಪ್ ಆಗಿದೆ, ಅದಕ್ಕೆ ಅವಳು ಅಳ್ತಿದ್ದಾಳೆ ಅಂತ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಿದ್ದಾರೆ. ಜೀವ ಸಾವನ್ನಪ್ಪಿದ ನಂತರ ಅವನ ಆತ್ಮ ಇದೇ ರೂಮ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ಇವನಿಗೆ ಸಾಯಿಸಿದವ್ರನ್ನ ಹೊರಗೆ ಹೋಗೋಕೆ ಬಿಡದಲೆ ಚಿತ್ರಹಿಂಸೆ ಕೊಡ್ತಾ ಇದೆ. ಈಗ ಮಧುನ ಬೇರೆ ಪೊಸೆಸ್ ಮಾಡ್ಕೊಂಡಿರೋದ್ರಿಂದ ಇನ್ನಷ್ಟು ಶಕ್ತಿಶಾಲಿ ಆಗಿದೆ ಈ ಆತ್ಮ. ನಂತರ ಅನು ಮತ್ತೆ ಎಲ್ಲರೂ ಏನೋ ನೆಪ ಹೇಳಿ ಗ್ರೇಸಿ ಅವರ ಕಾರ್ ಇಸ್ಕೊಂಡು ಈ ಕಾರಲ್ಲೇ ಬಾಡಿ ತಗೊಂಡ್ ಬಂದು ನದಿ ಒಳಗೆ ಬಿಸಾಕ್ತಾರೆ. ಅದು ಯಮುನಾ ನಗರ್ ಪೊಲೀಸ್ ಸ್ಟೇಷನ್ ಅವರ ವ್ಯಾಪ್ತಿ ಪ್ರದೇಶದಲ್ಲಿ ಸಿಕ್ಕಿರುತ್ತೆ. ಇದಾದಾಗ್ಲಿಂದ ಅನುಗೆ ತನ್ನ ರೂಮ್ ಅಲ್ಲಿ ಇರೋಕ್ ಆಗ್ತಿರಲ್ಲ. ಒಂದಾದ್ಮೇಲೆ ಒಂದು ರೀತಿ ಆ ದೆವ್ವ ಟಾರ್ಚರ್ ಕೊಡ್ತಾನೆ ಇರುತ್ತೆ. ಹಾಗಾಗಿ ಒಂದು ದಿನ ವಾಪಸ್ ತನ್ನ ಊರಿಗೆ ಹೋಗೋಕೆ ಡಿಸೈಡ್ ಮಾಡಿದಾಗ ಗ್ರೇಸಿ
ಗ್ರೇಸಿನೇ ಇವಳನ್ನ ತಮ್ಮ ಕಾರಲ್ಲಿ ಕರ್ಕೊಂಡು ಹೊರಡ್ತಾರೆ. ಆದರೆ ದಾರಿಯಲ್ಲಿ ಇದ್ದಕ್ಕಿದ್ದಂಗೆ ಕಾರ್ ಡಿಕ್ಕಿ ಓಪನ್ ಆಗಿ ಒಳಗಿದ್ದ ಅನುನ ಬ್ಯಾಗ್ ರೋಡ್ಗೆ ಬಿದ್ದೋಗುತ್ತೆ. ಡಿಕ್ಕಿ ಹೇಗಪ್ಪ ಓಪನ್ ಆಯ್ತು ಅಂತ ಗ್ರೇಸಿ ಬ್ಯಾಗ್ ತಗೊಂಡ್ ಬರೋಕೆ ಹೋದಾಗ ಕಾರ್ ಒಳಗೆ ಜೀವನ ಆತ್ಮ ಕಾಣಿಸ್ಕೊಂಡು ಅನುಗೆ ವಾಪಸ್ ಹಾಸ್ಟೆಲ್ಗೆ ಹೋಗೋಕೆ ಹೇಳುತ್ತೆ. ಗಾಬರಿ ಆದ ಅನು ಕಿರ್ಚಾಡ್ತಾ ಹೈವೇ ಹತ್ರ ಹೋಗಿದ್ದಾಗ ಇದ್ದಕ್ಕಿದ್ದಂಗೆ ಅವಳ ಮುಂದೆನೆ ಜೀವನ ಆತ್ಮ ಬಂದು ಹೆದರಿಸಿದಾಗ ಅನು ರೋಡಿಗೆ ಹಾರ್ತಾಳೆ. ಹಿಂದೆನೆ ಬಂದ ಲಾರಿಗಳನ್ನ ಗುದ್ಕೊಂಡು ಹೋಗುತ್ತೆ. ಸೊ ಸ್ಟೋರಿ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಅರುಣ್ ನ ಮನೆಯಲ್ಲಿ ಇರುವ ಮಧು ಮತ್ತೆ ಪೊಸೆಸ್ಡ್ ಆಗಿ ಅರುಣ್ಗೆ ಬೈತಾ ಇದ್ದಾಳೆ. ನೀನೆಂತ ಗಂಡ್ಸು, ಅವರು ನನ್ ಮೇಲೆ ದಾಳಿ ಮಾಡಿದಾಗ ನೀನ್ ಏನ್ ಮಾಡ್ತಿದ್ದೆ, ನಿನ್ ಕೈಯಲ್ಲಿ ಏನು ಆಗಲ್ಲ ಅಂತ ಹೇಳಿ ನಾನು ಹಾಸ್ಟೆಲ್ಗೆ ಹೋಗ್ಬೇಕು, ಇನ್ನ 3 ಜನ ಉಳ್ಕೊಂಡಿದ್ದಾರೆ, ಅವರ ಕಡೆಯಿಂದ ನಾನು ಅದೇ ಹಾಸ್ಟೆಲ್ ಅಲ್ಲಿ ಸಿಗಾಕೊಂಡಿದ್ದೀನಿ, ಅವರನ್ನ ಕೂಡ ಹೋಗೋಕೆ ನಾನು ಬಿಡಲ್ಲ ಅಂತ ಅರುಣ್ ಮೇಲೆನೆ ಮಧು ದಾಳಿ ಮಾಡಿ ಇಲ್ಲಿಂದ ಹಾಸ್ಟೆಲ್ ಕಡೆ ಹೊರಡ್ತಾಳೆ. ಅದೇ ಹಾಸ್ಟೆಲ್ ಖಾಲಿ ಮಾಡೋದಕ್ಕೆ ನೋಟಿಸ್ ಬಂದಿರೋದ್ರಿಂದ ಹಾಸ್ಟೆಲ್ ಹುಡುಗಿಯರು ತಮ್ಮ ತಮ್ಮ ಮನೆಗೆ ಹೊರಟಿದ್ದಾರೆ. ಆದರೆ ಸರಳ ನರ್ಸ್ ಆಗಿರೋದ್ರಿಂದ ಇವಳು ರೀಮಾಗೆ ಸಹಾಯ ಮಾಡೋಕೆ ಇಲ್ಲೇ ಉಳ್ಕೊಂತಾಳೆ. ರೀಮಾ, ಕೋಮಲ್ ಮತ್ತೆ ಲಾನಾ ಹಿಂದೆ ಗೇಟ್ ಇಂದ ಹೊರಗೆ ಹೋಗೋಕೆ ಮತ್ತೆ ಪ್ರಯತ್ನ ಪಡ್ತಾರೆ. ಈ ಬಾರಿ ಲಾನಾ ತುಂಬಾನೇ ದೂರ ನಡ್ಕೊಂಡು ಹೋದ್ರು ಏನು ಆಗ್ತಿಲ್ಲ, ಯಾಕಂದ್ರೆ ಜೀವ ಮಧುವನ್ನ ಪೊಸೆಸ್ ಮಾಡ್ಕೊಂಡಿದ್ದಾನೆ. ಈ ಜಾಗದಲ್ಲಿ ಇಲ್ದೇ ಇರೋದ್ರಿಂದ ಇಲ್ಲಿಂದ ಹೋಗ್ಬೋದು, ಏನು ಆಗಲ್ಲ ಅಂತ ಇವ್ರಿಗೆ ಗೊತ್ತಾಗೋ ಅಷ್ಟರಲ್ಲಿ ರೀಮಾಗೆ ಲೇಬರ್ ಪೇನ್ ಶುರು ಆಯ್ತು ಅಂತ ಎಲ್ಲರೂ ಇವಳನ್ನ ಹಾಸ್ಟೆಲ್ ರೂಮ್ ಒಳಗೆ ಕರ್ಕೊಂಡ್ ಬರ್ತಾರೆ. ಸರಳ ಕೂಡ ಇವ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ಏನೋ ತಗೊಂಡ್ ಬರೋಕೆ ಅಂತ ಸರಳ ರೂಮ್ ಇಂದ ಹೊರಗೆ ಬಂದಾಗ ಸರಿಯಾದ ಸಮಯಕ್ಕೆ ಬಂದ ಮಧು ಇವಳ ಮೇಲೆ ದಾಳಿ ಮಾಡಿ ಇವಳನ್ನ ಎತ್ತಿ ಬಿಸಾಕ್ತಾಳೆ. ನಂತರ ಲಾನಾಗೆ ಹೊಡೆದು ಇವಳ ಕಾಲ್ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬೇಕಾದ್ರೆ ಗಾರ್ಡ್ ಮತ್ತೆ ಕ್ಯಾಂಟೀನ್ ಅಲ್ಲಿ ವರ್ಕ್ ಮಾಡೋರೆಲ್ಲ ಸೇರಿ ಹೇಗೋ ಮಾಡಿ ಮಧುನ ಹಿಡ್ಕೊಂಡಾಗ ಲಾನಾ ಫೈರ್ ಎಕ್ಸ್ಟಿಂಗ್ವಿಷರ್ ತಗೊಂಡ್ ಬಂದು ಇವಳ ತಲೆಗೆ ಹೊಡಿತಾಳೆ. ಎಲ್ಲರೂ ಸೇರಿ ಇವಳನ್ನ ಒಂದು ರೂಮ್ ಅಲ್ಲಿ ಬೆಡ್ಗೆ ಕಟ್ ಹಾಕ್ತಾರೆ. ಸರಳಾಗೆ ಸ್ವಲ್ಪ ಏಟಾಗಿರೋದ್ರಿಂದ ಗ್ರೇಸಿ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಲಾನಾ ನಡೆದ ವಿಷಯ ಎಲ್ಲ ಹಕೀಮ್ಗೆ ಕಾಲ್ ಮಾಡಿ ಹೇಳಿದಾಗ ನಾನು ಕೊಟ್ಟ ಲಿಕ್ವಿಡ್ ಅವಳಿಗೆ ಕುಡಿಸಿ, ಆಗ ಅವಳನ್ನ ಜೀವ ಕಂಪ್ಲೀಟ್ ಆಗಿ ತನ್ನ ವಶ ಪಡಿಸ್ಕೊಂತಾನೆ, ನಂತರ ನಾನು ಬಂದು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂದಾಗ ಇವನು ಹೇಳ್ದಂಗೆ ಆ ಲಿಕ್ವಿಡ್ ನ ಮಧುಗೆ ಕುಡಿಸ್ತಾರೆ. ಈಗ ಮಧುನ ಅಂತರಾಳವನ್ನ ನೋಡ್ತೀವಿ, ಹೇಗೆ ಇವಳ ದೇಹದಲ್ಲಿ ಮಧುನ ಆತ್ಮ ಮತ್ತೆ ಜೀವನ ಆತ್ಮ ಪರಸ್ಪರ ಹೋರಾಟ ನಡೆಸ್ತಾ ಇದೆ ಅಂತ. ಯಾಕಂದ್ರೆ ಮಧುನ ಆತ್ಮ ಜೀವ ಜೊತೆ ಫೈಟ್ ಮಾಡ್ತಿದೆ, ಇವನನ್ನ ಕಂಪ್ಲೀಟ್ ಆಗಿ ಪೊಸೆಸ್ ಮಾಡ್ಕೊಳ್ಳೋಕೆ ಬಿಡ್ತಿಲ್ಲ. ಆದ್ರೆ ಜೀವನ ಆತ್ಮ ಇವಳ ತಲೆ ಕೆಡ್ಸೋಕೆ ನೋಡುತ್ತೆ. ನಿನ್ನ ತಲೆಯಲ್ಲಿ ಏನಿದೆ ಅನ್ನೋದನ್ನ ನಾನು ಪೂರ್ತಿ ನೋಡಿದ್ದೀನಿ, ನೀನು ನಕುಲ್ನ ಕೊಂದು ಸೇಡು ತೀರಿಸ್ಕೊಳ್ಳೋಕೆ ಕಾಯ್ತಾ ಇದೆಯಾ ಅಂದಾಗ ನಕುಲ್ ಇವಳ ಮೇಲೆ ಅತ್ಯಾಚಾರ ಮಾಡ್ಬೇಕಾದ್ರೇನೆ ಇವಳು ಅವನನ್ನ ಸಾಯಿಸೋ ಹಾಗೆ ಕಲ್ಪನೆ ಮಾಡ್ಕೊಂತಾಳೆ. ನನ್ನ ವಿರುದ್ಧ ಹೋರಾಡೋದು ಬಿಟ್ಟು ನನ್ ಜೊತೆನೆ ಬಾ, ಎಲ್ಲ ಸಾಧ್ಯ ಆಗುತ್ತೆ ಅಂತ ಜೀವನ ಆತ್ಮ ಇವಳಿಗೆ ಹೇಳ್ತಾ ಇದೆ. ಅದೇ ಈಗ ಹಾಸ್ಟೆಲ್ಗೆ ಈಲು ಹಕೀಮ್ನ ಕರ್ಕೊಂಡು ಬಂದಿದ್ದಾರೆ. ಮೊದ್ಲು ಗ್ರೇಸಿ ಹತ್ರ ಬಂದು ಇವ್ರಿಗೆ ಬೈತಾ ಇದ್ದಾರೆ, ನನ್ನ ಮಗನ ಬಗ್ಗೆ ನಿನಗೆ ಎಲ್ಲ ಗೊತ್ತಿದ್ರು ಮುಚ್ಚಿಟ್ಟಲ್ಲ ಅಂತ. ನನಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದು ಮೊದ್ಲು ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರು ಈಲು ಕೇಳ್ತಿಲ್ಲ. ಯಾಕಂದ್ರೆ ಜೀವ ಸಾವನ್ನಪ್ಪಿದ ದಿನ ಎಲ್ಲಾ ಹುಡುಗಿಯರು ಸೇರ್ಕೊಂಡು ಅವನ ಬಾಡಿ ಎತ್ಕೊಂಡು ಹೋಗೋದನ್ನ ಈಲು ನೋಡಿರ್ತಾರೆ. ಅವತ್ತು ತುಂಬಾನೇ ಕುಡ್ದಿದ್ರು, ಅದಕ್ಕೆ ನೆನ್ಪಿರ್ಲಿಲ್ಲ ಅಷ್ಟೇ. ಇಲ್ಲಿಂದ ಸೀದಾ ಮಧು ಇರೋ ರೂಮ್ಗೆ ಬಂದಾಗ ಇವಳ ದೇಹದಲ್ಲಿ ಇರೋ ತಮ್ಮ ಮಗನ ಜೊತೆ ಮಾತಾಡಿ ಇವಳ ದೇಹವನ್ನ ಬಿಟ್ಟು ಹೋಗೋಕೆ ಹೇಳ್ತಿದ್ದಾರೆ. ಅದೇ ಮಧುನ ಆತ್ಮ ಕೂಡ ಫೈಟ್ ಮಾಡುತ್ತೆ. ಜೀವನ ಆತ್ಮಕ್ಕೆ ತನ್ನ ದೇಹವನ್ನ ಪೂರ್ತಿ ಕಂಟ್ರೋಲ್ಗೆ ತಗೊಳೋಕೆ ಬಿಡ್ತಿಲ್ಲ. ಈಲು ಜೊತೆ ಬಂದಿದ್ದ ಹಕೀಮ್ಗೆ ಓಡಾಡೋಕು ಆಗ್ತಿಲ್ಲ, ಅಷ್ಟು ವೀಕ್ ಆಗಿದ್ದಾನೆ. ಆದ್ರೂ ಮೇಲ್ ಹತ್ಕೊಂಡು ಬರ್ಬೇಕಾದ್ರೆ ಗ್ರೇಸಿ ಇವನ ಮೇಲೆ ಹಲ್ಲೆ ಮಾಡ್ತಾರೆ. ಎಷ್ಟ್ ಸಲ ಹೇಳಿದ್ರು ವಾಪಸ್ ಬರ್ತೀಯ ಅಂತ ಹೊಡಿಬೇಕಾದ್ರೆ ಇಬ್ಬರು ಮೇಲಿಂದ ಕೆಳಗೆ ಬಿದ್ದ್ಬಿಡ್ತಾರೆ. ಇದರಿಂದ ಗ್ರೇಸಿ ಸಾವನ್ನಪ್ತಾರೆ, ಆದ್ರೆ ಹಕೀಮ್ಗೆ ಏನೂ ಆಗಲ್ಲ. ಇದೇ ಸಮಯಕ್ಕೆ ಮಧುನ ದೇಹದಿಂದ ಜೀವನ ಆತ್ಮ ಹೊರಗೆ ಬರೋ ತೀವ್ರತೆಗೆ ಇಡೀ ರೂಮ್ ತುಂಬಾ ಕಪ್ಪು ಹೊಗೆ ಆವರಿಸ್ಕೊಳ್ಳುತ್ತೆ. ರೂಮಲ್ಲಿ ಇರೋ ವಸ್ತುಗಳೆಲ್ಲ ಹೊಡೆದೋಗ್ತಾ ಇದೆ. ಜೀವ ಇವಳ ದೇಹದಿಂದ ಹೊರಗೆ ಬಂದು ಸೀದಾ ಹೋಗಿ ಈಗ ತುಂಬಾನೇ ವೀಕ್ ಆಗಿರೋ ಹಕೀಮ್ನ ದೇಹ ಸೇರ್ಕೊಳ್ಳುತ್ತೆ. ಮಧು ನಾರ್ಮಲ್ ಆಗ್ತಾಳೆ, ಆದ್ರೆ ಈಲು ಅವರ ಕತ್ತಿಗೆ ಶಾರ್ಪ್ ಆಗಿರೋ ಮರದ ತುಂಡು ಚುಚ್ಕೊಂಡು ಇಲ್ಲೇ ಸಾವನ್ನಪ್ಪಿದ್ದಾರೆ. ರೀಮಾಗೂ ಕೂಡ ಹೆಣ್ಣು ಮಗು ಆಯ್ತು. ಲಾನಾ ಮಧುನ ನೋಡಿ ಇವಳ ಮೇಲೆ ಚಾಕುವಿಂದ ದಾಳಿ ಮಾಡಿದಾಗ ನನಗೆ ಏನು ಮಾಡ್ಬೇಡ ಅಂತ ಮಧು ಅಳೋಕೆ ಶುರು ಮಾಡ್ತಾಳೆ. ಇವಳು ಜೀವನ ಪೊಸಿಷನ್ ಇಂದ ಹೊರಗೆ ಬಂದಿರೋದು ಗೊತ್ತಾಗಿ ಲಾನಾ ಇವಳಿಗೆ ಚಾಕು ಹಾಕಲ್ಲ. ಆದ್ರೆ ಇವರೆಲ್ಲರನ್ನ ಕೊಲ್ಲೋಕೆ ಪೊಸೆಸ್ಡ್ ಆಗಿರೋ ಹಕೀಮ್ ಬರ್ತಾನೆ. ಲಾನಾ ಮತ್ತೆ ಕೋಮಲ್ ರೀಮಾ ಇರೋ ರೂಮ್ ಒಳಗೆ ಓಡ್ ಹೋಗಿ ಬಾಗಿಲನ್ನ ಹಾಕೊಂತಾರೆ. ಆದ್ರೆ ಹಕೀಮ್ ಡೋರ್ ನ ಹೊಡೆದಾಕಿ ಒಳಗೆ ಬಂದು ಮೊದ್ಲು ಕೋಮಲ್ನ ಕೂದಲನ್ನ ಹಿಡ್ಕೊಂಡು ಇವಳನ್ನ ಎತ್ತಿ ಬಿಸಾಕ್ತಾನೆ. ಇದರಿಂದ ಇವಳ ಕೂದಲು ಚರ್ಮದ ಸಮೇತ ಕಿತ್ಕೊಂಡ್ ಬರುತ್ತೆ. ನಂತರ ಒಂದು ಕೈಯಲ್ಲಿ ಲಾನನ್ನ ಹಿಡಿದು ಎತ್ಕೊಂಡು ಇನ್ನೊಂದು ಕೈಯಲ್ಲಿ ರೀಮಾ ಇರೋ ಬೆಡ್ ನ ಎಳ್ಕೋಬೇಕಾದ್ರೆ ಇಲ್ಲಿವರೆಗೂ ಮಧು ಹೋಗಿ ಒಂದು ಕೊಡಲಿಯನ್ನ ಹೊಂಚ್ಕೊಂಡ್ ಬಂದಿದ್ದಾಳೆ. ಅದರಿಂದ ಹಕೀಮ್ನ ತಲೆಯನ್ನೇ ಕಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಬೆಳಗ್ಗೆ ಪೊಲೀಸ್ ಅವರೆಲ್ಲ ಬಂದು ಹಕೀಮ್ನ ಡೆಡ್ ಬಾಡಿ ತಗೊಂಡು ಹೋಗ್ತಾರೆ. ರೀಮಾ, ಕೋಮಲ್ ಮತ್ತೆ ಲಾನಾನ ಹಾಸ್ಪಿಟಲ್ಗೆ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸ್ತಾರೆ. ಡಾಕ್ಟರ್ ಶೋಹಿಣಿ ಪೊಲೀಸ್ ಅವ್ರಿಗೆ ಹೇಳ್ತಿದ್ದಾರೆ ಅವನು ಸೀರಿಯಲ್ ಕಿಲ್ಲರ್ ಆಗಿದ್ದ, ಅವನನ್ನ ಮಧು ಸಾಯಿಸಿರ್ಲಿಲ್ಲ
ಅಂದಿದ್ರೆ ಎಲ್ಲಾ ಹುಡುಗಿಯರನ್ನ ಅವನು ಸಾಯಿಸ್ತಿದ್ದ ಅಂತ. ಹಾಗಾಗಿ ಪೊಲೀಸ್ ಅವರು ಇವರ ವಿಚಾರಣೆ ಮಾಡ್ತಾರೆ ಅಷ್ಟೇ, ಯಾವುದೇ ಕ್ರಮ ತಗೊಳ್ಳಲ್ಲ. ಎಲ್ಲ ಆಗಿ 1 ತಿಂಗಳ ನಂತರ ಲಾನಾ, ರೀಮಾ ಮತ್ತೆ ಕೋಮಲ್ ರೀಮಾಳ ಮಗಳ ಜೊತೆ ಹೊರಗೆ ಬಂದು ಖುಷಿಯಾಗಿ ಸಮಯ ಕಳೀತಾ ಇದ್ದಾರೆ. ಹಾಸ್ಟೆಲ್ ಇಂದ ಹೊರಗೆ ಬಂದರೂ ಕೂಡ ಯಾವುದೇ ಸಮಸ್ಯೆ ಆಗಿಲ್ಲ. ಅದೇ 1 ತಿಂಗಳಾದ್ರೂ ಇನ್ನ ಅರುಣ್ ಹಾಸ್ಪಿಟಲ್ ಅಲ್ಲೇ ಇದ್ದಾನೆ. ಯಾಕಂದ್ರೆ ಪೊಸೆಸ್ಡ್ ಆಗಿದ್ದ ಮಧುನೇ ಇವಳ ಮೇಲೆ ದಾಳಿ ಮಾಡಿದ್ಲಲ್ಲ, ಹಾಗಾಗಿ. ಇನ್ನೊಂದ್ ಕಡೆ ನಕುಲ್ ಮತ್ತೆ ಬೇಲಾಳ ಮದುವೆ ನಡೀತಾ ಇದೆ. ಆದ್ರೆ ನಕುಲ್ಗೆ ಮಧು ಎಲ್ಲಿ ತನ್ನನ್ನ ಕೂಡ ಸಾಯಿಸ್ತಾಳೋ ಅಂತ ಭಯ ಶುರು ಆಗಿದೆ. ಇವನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಇವನು ತುಂಬಾನೇ ದಿನದಿಂದ ನಿದ್ರೆ ಕೂಡ ಮಾಡಿಲ್ಲ ಅಂತ. ಜನರ ನಡುವೆ ಮಧು ನಿಂತಿರೋ ಹಾಗೆಲ್ಲ ಇವನ್ಗೆ ಭ್ರಮೆ ಆಗ್ತಾ ಇದೆ. ಈಗ ಪೊಲೀಸ್ ಅವರು ಇವನ ಫ್ರೆಂಡ್ ಸಾವನ್ನಪ್ಪಿರೋ ವಿಷಯದ ಬಗ್ಗೆ ವಿಚಾರಿಸೋಕೆ ಬಂದಿದ್ದಾಗ ನನಗೇನು ಗೊತ್ತಿಲ್ಲ ಅಂತ ಇವನಂದ್ರೆ ಬೇಲಾ ಸುಮ್ನಿಲ್ದಲೆ ಎಲ್ಲ ಹೇಳ್ತಾ ಇದ್ದಾಳೆ. ನಕುಲ್ನ ಯಾರೋ ಬೇರೆ ನಕುಲ್ ಅಂತ ಅನ್ಕೊಂಡು ಮಧು ಇವನಿಗೆ ತೊಂದರೆ ಕೊಡ್ತಾ ಇದ್ಲು ಅಂತ. ಎಲ್ಲಿ ತನ್ನ ಬಣ್ಣ ಕೂಡ ಬಯಲಾಗುತ್ತೋ ಅಂತ ನಕುಲ್ ಬೇಲಾಗೆ ಬೈದು ಹೋಗ್ತಾನೆ. ಮದುವೆ ಫಂಕ್ಷನ್ ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಕೆಳಗೆ ಬಾ ಅಂತ ಬೇಲಾ ಕಾಲ್ ಮಾಡಿದ್ರು ಬರ್ತಾ ಇಲ್ಲ. ಇದೇ ಸಮಯಕ್ಕೆ ನಕುಲ್ ಹತ್ರ ಪೊಸೆಸ್ಡ್ ಆಗಿರೋ ಮಧು ಬಂದು ಇವನಿಗೆ ಹೆದರಿಸಿದಾಗ ಇವನು ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬಿದ್ದು ಮದುವೆಗೆ ಬಂದಿದ್ದವರ ಮುಂದೆನೆ ಸಾವನ್ನಪ್ತಾನೆ. ಕೊನೆಯಲ್ಲಿ ಅರುಣ್ ಹತ್ರ ಇರೋ ಮಧು ಕ್ಯಾಮ್ರಾನ ವಿಚಿತ್ರವಾಗಿ ನೋಡಿದ್ರೆ ಇವಳು ಇನ್ನೂ ಜೀವನ ಪೊಸೆಷನ್ ಅಲ್ಲೇ ಇದ್ದಾಳೆ ಅಂತ ಅನ್ಸುತ್ತೆ. ಆದ್ರೆ ಈಗ ಎಂಡಿಂಗ್ ಅಲ್ಲಿ ಏನಾಯ್ತು ಅಂತ ನಿಮಗೆ ಕನ್ಫ್ಯೂಷನ್ ಇದ್ರೆ ಸ್ನೇಹಿತರೆ, ತುಂಬಾನೇ ಜನ ಹೇಳೋದೇನಂದ್ರೆ ಮತ್ತೆ ಜೀವಾಗೆ ಮಧು ಪೊಸೆಸ್ಡ್ ಆಗಿ ನಕುಲ್ನ ಸಾಯಿಸಿದ್ದು ಅಂತ. ಆದ್ರೆ ಅಲ್ಲ ಸ್ನೇಹಿತರೆ, ಪೊಸೆಸ್ಡ್ ಆಗಿರೋ ಮಧು ಕಾಣಿಸಿದ್ದು ನಕುಲ್ನ ಭ್ರಮೆ ಆಗಿತ್ತು. ಮಧುನೇ ಬಂದು ತನ್ನ ಮೇಲೆ ದಾಳಿ ಮಾಡ್ತಾಳೆ ಅಂತ ಅನ್ಕೊಂಡು ಹೆದರ್ಕೊಂಡು ಮೇಲಿಂದ ಕೆಳಗೆ ಹಾರಿ ಸಾವನ್ನಪ್ಪಿದ್ದಾನೆ ನಕುಲ್. ಮಧು ಕಾಣಿಸಿದ್ದು ಭ್ರಮೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಮಧು ಹಾಕಿರೋ ಬಟ್ಟೆ ನೀವೇ ನೋಡಿ. ಇದೇ ಬಟ್ಟೆಯನ್ನ ಮಧು ಅವತ್ತು ನಕುಲ್ನ ಫ್ರೆಂಡ್ಸ್ ನ ಸಾಯಿಸ್ಬೇಕಾದ್ರೆ ಹಾಕೊಂಡಿದ್ದು. ಅದು ಅಲ್ದಲೆ ಅವತ್ತು ಮಳೆ ಬೇರೆ ಬರ್ತಾ ಇತ್ತು. ಒಬ್ಬ ಫ್ರೆಂಡ್ ನ ಕತ್ತನ್ನ ಕಚ್ಚಿ ಸಾಯಿಸಿದ್ರಿಂದ ಇವಳ ಬಾಯಿ ರಕ್ತ ಆಗಿತ್ತು. ಈಗ್ಲೂ ಅಷ್ಟೇ ಇವಳ ಬಟ್ಟೆ ಒದ್ದೆ ಆಗಿದೆ, ಬಾಯಿ ಎಲ್ಲ ರಕ್ತ ಆಗಿದೆ. ಅವತ್ತು ತನ್ನ ಫ್ರೆಂಡ್ಸ್ ನ ಹೇಗೆ ಸಾಯಿಸಿದ್ಲೋ ಅದೇ ರೀತಿ ತನ್ನನ್ನ ಕೂಡ ಕೊಲ್ಲೋಕೆ ಬಂದಿದ್ದಾಳೆ ಅಂತ ನಕುಲ್ ಅನ್ಕೊಂತಾನೆ. ಕೆಲವ್ರು ಹೇಳೋದೇನಂದ್ರೆ ಜೀವ ಕೆಟ್ಟವನಾಗಿದ್ದ, ಅವನ್ ಯಾಕೆ ಅವತ್ತು ನಕುಲ್ನ ಫ್ರೆಂಡ್ಸ್ ನ ಸಾಯಿಸೋಕೆ ಮಧುಗೆ ಹೆಲ್ಪ್ ಮಾಡ್ದ ಅಂತ. ಅವತ್ತು ಜೀವ ಅಲ್ಲ ಮಧುನ ಪೊಸೆಸ್ ಮಾಡ್ಕೊಂಡಿದ್ದು, ಅವಳಿಗೆ ಶಕ್ತಿ ಕೊಟ್ಟಿದ್ದು ಅನುನ ಆತ್ಮ ಅಂತ ಕೆಲವರು ಹೇಳ್ತಾರೆ. ಆದ್ರೆ ನನಗೆ ಅದು ಅನುನ ಆತ್ಮ ಅಂತ ಅನ್ಸಲ್ಲ. ಯಾಕಂದ್ರೆ ಮುಂದೆ ಜೀವನ ಆತ್ಮನೆ ಕನ್ಫರ್ಮ್ ಮಾಡುತ್ತೆ ನಾನೇ ನಿನಗೆ ಅವತ್ತು ಹೆಲ್ಪ್ ಮಾಡಿದ್ದು ಅಂತ. ಜೊತೆಗೆ ಜೀವ ಯಾಕೆ ಮಧುನ ಕಾಪಾಡ್ದ ಅಂದ್ರೆ ಜೀವಾಗೆ ವೀಕ್ ಆಗಿರೋ ಬಾಡಿ ಸಿಕ್ಕಿತ್ತು. ಇವಳನ್ನೇನಾದ್ರೂ ನಕುಲ್ ಮತ್ತೆ ಅವನ ಫ್ರೆಂಡ್ ಸಾಯಿಸಿದ್ರೆ ಮತ್ತೊಂದು ದೇಹವನ್ನ ಜೀವ ಹುಡುಕ್ಬೇಕಾಗೋದು. ಇವಳ ದೇಹದ ಸಹಾಯದಿಂದ ಆ ರೂಮ್ ಅಲ್ಲಿ ಬಂದಿಯಾಗಿದ್ದ ಜೀವನ ಆತ್ಮಕ್ಕೆ ಹೊರಗೆ ಬರೋ ಅವಕಾಶ ಸಿಕ್ತು, ಮತ್ತೆ ಶಕ್ತಿ ಕೂಡ ಹೆಚ್ಚಾಗಿತ್ತು. ಇನ್ನ ಕೊನೆಯಲ್ಲಿ ಮಧು ಕ್ಯಾಮ್ರಾನ ವಿಚಿತ್ರವಾಗಿ ನೋಡೋದನ್ನ ನೋಡಿದ್ರೆ 2 ಸಾಧ್ಯತೆ ಇದೆ. ಒಂದು, ಜೀವ ಇನ್ನು ಇವಳನ್ನ ಪೊಸೆಸ್ ಮಾಡ್ಕೊಂತಾ ಇದ್ದಾನೆ, ಆದ್ರೆ ಅವನ ಆತ್ಮವನ್ನ ಕಂಟ್ರೋಲ್ ಮಾಡೋ ಶಕ್ತಿ ಮಧು ಬೆಳೆಸ್ಕೊಂಡಿದ್ದಾಳೆ. ಇನ್ನೊಂದು, ಮಧು ಪೊಸೆಸ್ಡೇ ಆಗಿಲ್ಲ. ಈಗ ಎಲ್ಲವನ್ನು ಎದುರಿಸೋ ಧೈರ್ಯ, ಆತ್ಮವಿಶ್ವಾಸ ಇವಳಿಗೆ ಬಂದಿದೆ. ಯಾವುದೇ ಕಾರಣಕ್ಕೂ ಮುಂದೆ ಜೀವನದಲ್ಲಿ ಬರೋ ಚಾಲೆಂಜಸ್ಗೆ ಇವಳು ಹೆದರಲ್ಲ. ಅದಕ್ಕೆ ಆ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾಳೆ ಅಂತ ಕಾಣುತ್ತೆ. ನಿಮಗೆ ಏನನ್ಸುತ್ತೆ ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.